Hello my dear students. So in this class I am going to discuss this chemistry revision. So chemistry revision you perfect ಆಗಬೇಕು. Okay, I am going to discuss this chemistry revision. Chemistry revision ಅನ್ನ ನೀವು ಕೂಡ perfect ಆಗ್ತಕ್ಕಂಥದ್ದು. Okay, so ನೀವೇನು ಮಾಡಬೇಕು, ಈ ರಿವಿಷನ್ ಅನ್ನ perfect ಆಗಬೇಕು. You have to be perfect with this revision content. ಈ revision content ಅಲ್ಲ ನೀವು perfect ಆಗಬೇಕು. Okay, yes, okay. ಸೊ ನೋಡ್ರಿ, ರಿವಿಷನ್ ಒಳಗೆ ನಾವು ಇವತ್ತೇನು ರಿವಿಷನ್ ಮಾಡೋಣ, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್, ಆಸಿಡ್ಸ್, ಬೇಸಿಸ್ ಆ್ಯಂಡ್ ಸಾಲ್ಟ್ಸ್. ಸೊ ಇದನ್ನಂತರೂ ಮುಗಿದದ, ಏನು ಲೈವ್ ಪ್ರೊಸೆಸ್ ಅಂತೂ ಈಗಲೇ ರಿವೈಸ್ ಮಾಡಿದ್ವಿ. ಓಕೆ, ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ ಈಗ ನಾನು ಇದನ್ನು ಹೇಳಿದ್ದೀನಿ ನಿಮಗೆ. ಸೊ ಐ ಆಮ್ ಟೆಲ್ಲಿಂಗ್ ಇಟ್ ಒನ್ಸ್ ಅಗೇನ್, ದ ಬೆಸ್ಟ್ ಬುಕ್ ಐ ಹ್ಯಾವ್ ಎವರ್ ಸೀನ್. ದಿಸ್ ಈಸ್ ದ ಬೆಸ್ಟ್ ಬುಕ್. ಸೊ ಇದು ಒಂದು ನೀವು ಪರ್ಫೆಕ್ಟ್ ಮಾಡಿದ್ರಿ, ಇದು ಒಂದು ಅಂದ್ರೆ ಸೆನ್ಸ್ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಮೂರು ಬುಕ್ ನೀವು ಪರ್ಫೆಕ್ಟ್ ಮಾಡಿದ್ರಿ ಅಂದ್ರ ಮೂರು ಬುಕ್ ನೀವು ಏನು ಮಾಡ್ಬೇಕ್ರಿ, ಪರ್ಫೆಕ್ಟ್ ಮಾಡ್ಬೇಕು. ಇಫ್ ಯು ಪರ್ಫೆಕ್ಟ್ ಆಲ್ ದೀಸ್ ತ್ರೀ ಬುಕ್ಸ್, if you perfect all these three books, I am sure you will get out of 100 95 plus marks. Okay, out of 100 you will be getting 95 plus marks. So here in this we are discussing this chemical reactions and equations. We will be discussing this chemical reactions and equations. Okay, so we will be continuing our this thing, that thing, that and this thing. So chemical reactions and equations. Chemical reactions involve chemical changes, formation of new substances. So syllabus ನೋಡ್ರಿ ಎಲ್ಲ ಅದ, ಇವೆರಡು ಚಾಪ್ಟರ್ ಫುಲ್ ಅದಾವ. ನಿಮಗೆ ಸಿಲೆಬಸ್ ಈಗಾಗಲೇ ಹೇಳಿನಿ, ಬಟ್ ಐ ವಿಲ್ ಟೆಲ್ ಯು ಒನ್ಸ್ ಅಗೇನ್. First chapter, chemical reactions and equations. Second one, chemical reactions and equations, acids, bases and salts. Acids, bases and salts. Acids, bases and salts. Then metals and non-metals. So these two are there for the syllabus. Iveredu acids, bases and salts adavu. Next metals and non-metals. Metals and non-metals, carbon and its compounds, periodic classification of elements. Nodri, carbon and its compounds syllabus illa. I mean ಪೂರ್ತಿ ಚಾಪ್ಟರ್ ಅಂತ ಹೇಳ್ತಾ ಇಲ್ಲ ನಾನು. ಸಿಲೆಬಸ್ ಇಟ್ ಈಸ್ ದೇರ್, ಬಟ್ ಓನ್ಲಿ ಸಮ್ ಪಾರ್ಟ್ ಆಫ್ ದ ಚಾಪ್ಟರ್ ಇಸ್ ದೇರ್. ಓಕೆ, ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್, ಎವಲ್ಯೂಷನ್ ಆಫ್ ಎ ಗ್ಯಾಸ್. ಎವಲ್ಯೂಷನ್ ಆಫ್ ಎ ಗ್ಯಾಸ್ ಐತಿ. ಸೊ ನೋಡ್ರಿ, ಫಸ್ಟ್ ನಾನು ರಿವಿಷನ್ ಮಾಡ್ಕೋತ ಹೋಗ್ತೀನಿ, ಇಂಪಾರ್ಟೆಂಟ್ ಹೇಳ್ಕೋತ ಹೋಗ್ತೀನಿ. ನಿನ್ನೆ ಆಲ್ರೆಡಿ ಲಿಟಲ್ ಬಿಟ್ ರಿವಿಷನ್, ಮ್ಯಾಕ್ಸಿಮಮ್ ಕ್ವಶನ್ಸ್ ಇಂಪಾರ್ಟೆಂಟ್ ಏನೇನದಾವ ಅವ್ನು ಹೇಳಿದ್ದೀನಿ ನಾನು. ಬಟ್ ಓನ್ಲಿ ಇವತ್ತು ಕೆಮಿಸ್ಟ್ರಿ ರಿಲೇಟೆಡ್. ಸೊ ಬಯೋ ಅಂತೂ ನೀವು ಮಾಡ್ಕೊಂಡ್ರೆ ನಡೀತದ. ಓಕೆ, ಟುಡೇ ವಿಲ್ ಡು ಕೆಮಿಸ್ಟ್ರಿ ರಿಲೇಟೆಡ್. ಬಯೋ ಒಳಗೆ ಡೈಗ್ರಾಮ್ಸ್ ನೆನ್ಪಿಟ್ಕೋರಿ ಕರೆಕ್ಟ್. ಡೈಗ್ರಾಮ್ಸ್ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್, ಎಕ್ಸಸೈಸ್ ಪರ್ಫೆಕ್ಟ್ ಇರಬೇಕು. ನೋಡ್ರಿ, ಐ ಕ್ಯಾನ್ ಅಶ್ಯೂರ್ ಒನ್ ಥಿಂಗ್ ಅಂತೂ ಗ್ಯಾರಂಟಿ ಹೇಳ್ತೀನಿ, ಟಫ್ ಕ್ವಶನ್ಸ್ ಬರೋದಿಲ್ಲ ಬಯೋ ಒಳಗೆ. ಟಫ್ ಕ್ವಶನ್ಸ್ ಬರಬೇಕು ಕೆಮಿಸ್ಟ್ರಿ ಇಲ್ಲ ಫಿಸಿಕ್ಸ್, ಮ್ಯಾಕ್ಸಿಮಮ್ ಚಾನ್ಸಸ್ ಕೆಮಿಸ್ಟ್ರಿ. indirect questions about chemistry. So that is why better you concentrate little bit more on chemistry.
ಸೊ acids base and salt ಐತಿ ಒಂದು digestion that is life processes okay then ನೋಡಿ ಒಂದು ವಿಷಯ ಹೇಳ್ಬೇಕು ನಾನು ಏನು ಹೇಳಬೇಕು ಅದನ್ನ ಹೇಳ್ತೀನಿ ಪ್ಯಾಟರ್ನ್ ಭಾಳ ಮಂದಿ ಕನ್ಫ್ಯೂಷನ್ ನೋಡಿರ್ಬೋದು ನೀವು ಇನ್ನು ಸೊ ಪ್ಯಾಟರ್ನ್ ನೋಡ್ರಿ 1 ಮಾರ್ಕಿನ ಫಸ್ಟಿಗೆ 16 ಕ್ವಶನ್ ಇರ್ತಾವೆ 16 ಮಾರ್ಕ್ ಸೊ 17 ರಿಂದ 20 ಮಾರ್ಕ್ ಅದು 1 ಮಾರ್ಕಿನ ಬಟ್ ಇದ್ರಾಗ 1 ಮಾರ್ಕಿನ 4 ಹಿಂಗ 4 ಅಂದ್ರೆ 4 4 16 ಇದು 16 ಮಾರ್ಕ್ಸ್ ಸೊ 32 ಮಾರ್ಕ್ಸ್ ಆಗ so it will be of 32 marks okay munda that day you can call me that about this 17 ರಿಂದ 20 ಒಂದು ಸಿಲೆಬಸ್ ದಾಗ ಆಗಿಲ್ಲ ಫಾರ್ ಎಕ್ಸಾಂಪಲ್ 18 19 ನೇ ಸಿಲೆಬಸ್ ದಾಗ ನೀವು ಬೇಕಾದ್ರೆ ಕಾಲ್ ಮಾಡಿ ಕೇಳ್ತಾರೆ ಕೇಳ್ಬೋದು ಅಥವಾ ಯು ಕ್ಯಾನ್ ಕೀಪ್ ಗ್ರೇಸ್ ಮಾರ್ಕ್ಸ್ ಫಾರ್ ದಟ್ ಆರ್ ವಿ ಕ್ಯಾನ್ ಡೂ ಲೈಕ್ ದಟ್ ಓಕೆ ಎಸ್ ಗ್ರೇಸ್ ಮಾರ್ಕ್ ಏನು ಬೇಡ ಬೆಟರ್ ವಿಲ್ ಗ್ರೇಸ್ ಮಾರ್ಕ್ ಯಾಕೂ ಕೊಡಬೇಡದು ತಪ್ಪದ ಸೊ ಅದು ಬೇಡ ಸೊ ವಿ ವಿಲ್ ಡಿಸ್ಕಸ್ ದಮ್ ಅವ್ನು ಡಿಸ್ಕಸ್ ಮಾಡಿಬಿಡು ನಾವು ಇಟ್ ಈಸ್ ಪಾಸಿಬಲ್ ಇಫ್ ದ ಕ್ವಶನ್ ಪೇಪರ್ ಇಸ್ ದರ್ ಐ ವಿಲ್ ಡಿಸ್ಕಸ್ ನಾವು ಓನ್ಲಿ ಬಟ್ ಕ್ವಶನ್ ಪೇಪರ್ ಅಲ್ಲಿ ಚೆನ್ನಾಗಿ ಹೋಗೋರಿದೆ ಮ್ಯಾಗ್ ಪ್ಯಾರಾ ಇರ್ತದ ಪ್ಯಾರಾದ್ರೋಗ ಇರ್ತದ ನೋಡ್ರಿ ನಾ ಈಗಾಗಲೇ ಹೇಳಿನಿ 17 ಏನಿರ್ತಾವ ಬರ್ತೀನಿ 5 ಕ್ವಶನ್ಸ್ ಇರ್ತಾವ ಸೊ ದೇರ್ ವಿಲ್ ಬಿ 5 ಕ್ವಶನ್ಸ್ ಔಟ್ ಇನ್ ದಿಸ್ ಇದ್ರೊಳಗೆ 17 5 ಕ್ವಶನ್ಸ್ ಇರ್ತಾವ್ರಿ ಈ 5 ಕ್ವಶನ್ಸ್ ನೀವು ಸಾಲ್ವ್ ಮಾಡಬೇಕು ಆಕ್ಚುಲಿ 4 ಸಾಲ್ವ್ ಮಾಡಿದ್ರೆ ಸಾಕು 4 ಮಾರ್ಕ್ಸಿಂದ 4 ಸಾಲ್ವ್ ಮಾಡಿದ್ರೆ ಸಾಕು ನೀವು ಬಟ್ ನೀವು 5 ಸಾಲ್ವ್ ಮಾಡಿ ಈಗ ಮೊದಲೇ 4 ಸಾಲ್ವ್ ಮಾಡಿದ್ರಪ್ಪ ಇದ್ರೊಳಗೆ ಯಾವುದೋ ಒಂದು ತಪ್ಪಿತ್ತಂದ್ರೆ ಅದಕ್ಕೆ 5ನೇ ಸಾಲ್ವ್ ಮಾಡಿದ್ರಂದ್ರೆ ಯಾವುದೋ ಒಂದು ತಪ್ಪಿದ್ರು ನಡೀತದೆ ಫುಲ್ 4 ಮಾರ್ಕ್ಸ್ ಬೀಳ್ತಾವೆ ಈಗ ಅಷ್ಟೇ ಅಲ್ಲ ದ ಸೇಮ್ ಥಿಂಗ್ ವಿಲ್ ಬಿ ದೇರ್ ಫಾರ್ ಯುವರ್ ಫೈನಲ್ ಎಕ್ಸಾಮ್ ಸೊ ದೆನ್ ಏನು ಹೇಳತ್ತೀನಿ ಏನೋ ಮರ್ತಾ ಬಿಟ್ಟು ಓಕೆ ಸೊ ಈ ಟೈಪ್ ಇರ್ತದೆ ಮುಂದೆ 2 ಮಾರ್ಕಿನು 3 ಮಾರ್ಕಿನು ಮತ್ತು 5 ಮಾರ್ಕಿನು ಇರ್ತಾವೆ ಸೊ ಯು ಕ್ಯಾನ್ ಡೂ ದಟ್ ಈಗಾಗಲೇ ಪ್ಯಾಟರ್ನ್ ಕಳಿಸಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೆ ಈಗ ನೋಡ್ರಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ ಒಳಗೆ ಏನೇನು ಚೇಂಜಸ್ ನೀವು ಕೇಳ್ಬೋದು ಅಂದ್ರೆ substance which take part in a chemical reaction are called reactants. The new substance produced as a result of chemical reaction, that is product. So burning is a chemical change. Chemical reaction ಆಗ್ತದ ಅಂದ್ರೆ ಅದಕ್ಕೊಂದು 5 ಪ್ರಾಪರ್ಟಿ ಇರ್ತಾವೆ ಎವಲ್ಯೂಷನ್ ಆಫ್ ಗ್ಯಾಸ್ ಆಗ್ತದ ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್ ಚೇಂಜ್ ಇನ್ ಕಲರ್ ಚೇಂಜ್ ಇನ್ ಟೆಂಪರೇಚರ್ ಅಂಡ್ ಚೇಂಜ್ ಇನ್ ಸ್ಟೇಟ್ ಇವು 5ರಾಗ ಒಂದಾದ್ರೂ ಆಗ್ಲೇಬೇಕು ದೆನ್ ಓನ್ಲಿ ಯು ಕ್ಯಾನ್ ಸೇ ಇಟ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್ ಬ್ಯಾಲೆನ್ಸ್ಡ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಇರ್ತಾವೆ ಓಕೆ ಜಿಂಕ್ ಪ್ಲಸ್ H2SO4 ZnSO4 plus H2. The method of representing a chemical reaction with the help of symbols and formulae of the substances involved in it is known as chemical equation. Okay. Make equations more informative. Balancing of chemical equations. The process of making the number of different types of atoms equal on both the sides of an equation is called balancing equation. ಇದಕ್ಕೇನಂತ ನಾವು balancing equation ಅಂತ ಕರಿತೀವಿ. Okay. Indicate the heat changes in an equation. So then after that write a balanced chemical equation with the state symbols of the following reaction adanella perfect irri okay then after that idnella ನಾವು ನೋಡಬಹುದು this is about chemical reaction idronu types of chemical reactions ella perfect irಬೇಕು combination decomposition displacement double displacement and oxidation and reduction reaction ಯಾವ type of reaction ಅನ್ನೋದನ್ನ ಐಡೆಂಟಿಫೈ ಮಾಡಕ್ಕೆ ಬರಬೇಕು ಜೊತೆಗೆ ಈ ರಿಯಾಕ್ಷನ್ ಎಕ್ಸಾಂಪಲ್ಸ್ ಪ್ರತಿ ರಿಯಾಕ್ಷನ್ಗೂ ಒಂದೊಂದು ಎಕ್ಸಾಂಪಲ್ ನೀವು ಫೈಂಡ್ ಔಟ್ ಮಾಡಬೇಕು ಓಕೆ ಸೊ ಇಷ್ಟು ಸಾಕಿದೆ ಸೊ ಆಸಿಡ್ಸ್ ಬೇಸ್ ಆ್ಯಂಡ್ ಸಾಲ್ಟ್ ಕೂಡ ನೀವು ನೋಡ್ಕೋಬೋದು ಈಗಾಗಲೇ ಸ್ವಲ್ಪ ಡಿಸ್ಕಸ್ ಮಾಡಲಾಗ್ಯದ ಸೊ ಐ ಥಿಂಕ್ ನನಗೆ ಟೈಮ್ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ಇಫ್ ಟೈಮ್ ಸಿಕ್ತಂದ್ರೆ ಆಸಿಡ್ಸ್ ಬೇಸ್ ಆ್ಯಂಡ್ ಸಾಲ್ಟ್ ಇನ್ನೊಂದು ಡಿಸ್ಕಸ್ ಮಾಡೋನು ಬಟ್ ಐ ಥಿಂಕ್ ಈಗಾಗಲೇ ರಗಡ್ ಡಿಸ್ಕಸ್ ಆಗ್ಯದ ಮೇನ್ಲಿ ನಾನು ಕ್ವಶನ್ ಪೇಪರ್ದ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿಬಿಟ್ಟಿದ್ದೇನೆ ಕ್ವಶನ್ ಪೇಪರ್ದಾಗ ಇದ್ದದ್ದು ಒಂದು ಕ್ವಶನ್ ಅದ್ರ ಜೊತೆಗೆ ಅಂಥವು 2 ಕ್ವಶನ್ ಸೊ 3 ಕ್ವಶನ್ ಹೇಳ್ಕೊತ ಹೋಗಿ ನಾನು ನಿಮ್ಗೆ ಆಲ್ಮೋಸ್ಟ್ ಸೇಮ್ ಓಕೆ ಸೊ ನೀವು ಅದ್ರ ಮೇಲೆ ಮಾಡ್ಬೋದು ಸ್ವಲ್ಪ ಕ್ವಶನ್ ಪೇಪರ್ ಟ್ರಿಕ್ಕಿ ಇರ್ತದೆ ಚೆನ್ನಾಗಿ ಆನ್ಸರ್ ಮಾಡಿ ಓಕೆ ಥ್ಯಾಂಕ್ ಯು ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಸೊ ಈಗಾಗಲೇ ಹಿಂದೆ ಎಸ್ ಬೇಸ್ ಆ್ಯಂಡ್ ಸಾಲ್ಟ್ ರಿವಿಷನ್ ಮಾಡಿದ್ನಿ ಸೊ ನಡೀತದೆ ಇಫ್ ಟೈಮ್ ಸಿಕ್ತು ಅಂದ್ರೆ ಇನ್ನೊಂದು ವಿಡಿಯೋ ಹಾಕ್ತೀವಿ ಅಂದ್ರೆ ಸಂಡೇ ಕೂಡ ಒಂದು ವಿಡಿಯೋ ಹಾಕ್ತೀನಿ ಅಥವಾ ಮಂಡೇ ಕೂಡ ವಿಡಿಯೋ ಹಾಕ್ತೀನಿ ಅಂದ್ರೆ ಐ ವಿಲ್ ಡೂ ಅನದರ್ ಒನ್ ಥ್ಯಾಂಕ್ ಯು
Okay. So last we have discussed 4: time, punctuality, ethics, efforts, body language. Even though you don't have the talent, okay, zero talent, even though there is a zero talent, you can achieve anything in life. ನೀವು ಜೀವನದಾಗ ಏನ್ ಬೇಕಾದ ಅಚೀವ್ ಮಾಡಬಹುದು ಇಫ್ ಯು ಹ್ಯಾವ್ ದೀಸ್ 4 ಕ್ಯಾರೆಕ್ಟರ್ಸ್ ವಿತ್ ಯು. ಓಕೆ, ಫಿಫ್ತ್ ಒನ್ ಜಸ್ಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು: ಎನರ್ಜಿ. ಎನರ್ಜಿ. ಸೊ ವಿ ಶುಡ್ ಹ್ಯಾವ್ ದ ಪ್ರಾಪರ್ ಎನರ್ಜಿ. ಎನರ್ಜಿ ಅಂದ್ರೆ ಊಟ ಮಾಡಿದ್ ಬರ್ತಕ್ಕಂಥ ಫಿಸಿಕಲ್ ಎನರ್ಜಿ ಅಷ್ಟೇ ಅಲ್ಲ, ಮೆಂಟಲ್ ಎನರ್ಜಿ. You believe it or not, every day I take classes of 9 to 10 hours. Okay, energy is must needed. ಇಲ್ಲಿ ಬರ್ತಾನೆ ಸ್ಕೂಲ್ ಹೋಗ 2.5 hour class, 2.5 hour, 1.5 hour this computer work is there, 1 hour class teacher work. So lot of works, 5 to 6 hour in work. So while coming in the morning, I take the classes for 10th, 9th and 8th. Spoken English class I will take. Okay, that is 2 hours. So 7 hours. Okay, and you believe it or not, when I go back at exactly 5:30 to 7 in Nayak Doctor Home, I take the ICSC syllabus class. So nam Bagalkot athwa Mudoldag ICSC ಹೇಳೋ ಮುಸ್ಲಿಂ ನಾನಾ ಒಬ್ಬ ಇರಬೇಕು. Okay, I take the class for those 2 children are there. So for those 2 children, I take ICSC class. Okay, how many hours it is now? 5 to 7 to 9. And after that, at exactly 7:30 or 7:15, I think 7:15, 7 I will finish, 6:45, 7. I will come to 7:15 to home, and 7:15 to 8:15 or 8 o'clock, I will take engineering mathematics live class. In home only, engineering students will join. Engineering mathematics I will take for the Bagalkot college and this Biluru this college, and somehow I will send it in the Facebook or Instagram. So those link they will start and they will open from the Google Meet. So even though I take 10 and 11 hours of work daily, I will not feel anything because I love teaching. So that is energy. So if your energy is more, that is physical and mental energy is more, then nothing will affect you. Yaudu kuda nimna affect madalla. Okay, so next, after energy, what's next? Energy nantra enu? Attitude. Attitude. You should always have the proper attitude. Even though I, you, whoever, they should have the proper attitude. See, a person with the right attitude is always a winner. The attitude is very much important. Always have the positive attitude. So one glass irtada, one glass half ನೀರು ತುಂಬ್ಯದ, ಹಾಫ್ ನೀರು ತುಂಬಿದ್ದನ್ನ ನೀವು ಒಂದಿಷ್ಟು ವ್ಯಕ್ತಿಗಳಿಗೆ ತೋರಿಸಿದಾಗ ಒಂದಿಷ್ಟು ಅರ್ಧ ಖಾಲಿ ಅದ ಅಂತ ಹೇಳ್ತಾರೆ, ಒಂದಿಷ್ಟು ಅರ್ಧ ತುಂಬ್ಯದ ಅಂತ ಹೇಳ್ತಾರೆ. ಸೊ ಹಿಯರ್ ಅರ್ಧ ಖಾಲಿ ಅದ ಅನ್ನೋರು ದೇ ಆರ್ ಹ್ಯಾವಿಂಗ್ ನೆಗೆಟಿವ್ attitude, ತುಂಬಿದ ಅನ್ನೋರು ಪಾಸಿಟಿವ್ attitude. ಸಿಚುವೇಶನ್ ತಕ್ಕಂಗೆ ಬದಲ. ಸಿ ಇನ್ ಕ್ಲಾಸ್ 10th ಐ ವಾಸ್ ಥಿಂಕಿಂಗ್, ಐ ಯೂಸ್ ಟು ಥಿಂಕ್, ಹೆಂಗೆ ಥಿಂಕ್ ಮಾಡ್ತಿದ್ದೆ ನಾನು, ಎಲ್ಲಿಯೂ ಕೂಡ ನಂದು 1 ಮಾರ್ಕ್ಸ್ ಕಟ್ ಆಗಬಾರ್ದು, 1 ಮಾರ್ಕ್ಸ್ ಹೋಗಬಾರ್ದು ಅಂತ ವಿಚಾರ ಮಾಡ್ತಿದ್ದೆ. ಸೊ ಎಲ್ಲರೂ ಮಾರ್ಕ್ಸ್ ಬೀಳೋದ್ರ ಬಗ್ಗೆ ಥಿಂಕ್ ಮಾಡ್ತಿರ್ತಾರೆ, ನಾ ಮಾರ್ಕ್ಸ್ ಕಟ್ ಆಗೋದ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೆ. ಅಂದ್ರೆ ನಾನು ಕಲ್ತಿದ್ದೀನಿ ಅಂದ್ರೆ ನಂದು ಮಾರ್ಕ್ಸ್ 1 ಹೋಗಬಾರ್ದು. ಸೊ ಲಾಸ್ಟ್ ಟೈಮ್ ಯಾರೋ ಕೂಡ 95% ಮಾಡಿದ್ದಾರೆ, 95% ಮಾಡಿದ್ದಾರೆ, ಅವ್ರು ಮಾಡಿದಾರೆ ಅಂದ್ರೆ ನನ್ನ ಕಡೆ ಯಾಕೆ ಸಾಧ್ಯ? ದೀಸ್ ಕೈಂಡ್ ಆಫ್ ಅಟಿಟ್ಯೂಡ್ ಇರಬೇಕು. ಯಾರೋ ಒಬ್ಬ, ಈಗ ನಿಮ್ಮ ಫ್ರೆಂಡ್ ಫಾರ್ ಎಕ್ಸಾಂಪಲ್ ಇಲ್ಲೇ 10th ಲಾಸ್ಟ್ ಸೀನಿಯರ್ ಮುಗಿಸಿದವ್ರು ಯಾರೋ 92 ಮಾಡಿದ್ದಾರೆ, ಯಾರೋ ಸಂಗಮ ಸ್ಕೂಲ್ ನಮ್ದು ಗುಡಿಯಪ್ಪನವ್ರ ಸರ್ ಸ್ಕೂಲ್ ಅದ, ಸೊ ಅಲ್ಲಿ 622 ತಗೊಂಡಿದ್ದಾನೊಬ್ಬ ಔಟ್ ಆಫ್ 625. ಇಫ್ ಹೀ ಕ್ಯಾನ್ ಡೂ, ಐ ಕ್ಯಾನ್ ಆಲ್ಸೋ ಡೂ. ದ್ಯಾಟ್ ಶುಡ್ ಬಿ ಯುವರ್ ಅಟಿಟ್ಯೂಡ್. ನೀವು ಮಾಡ್ರಿ ಬಿಡ್ರಿ, ಅಟ್ಲೀಸ್ಟ್ ಯು ಟ್ರೈ ಇಟ್. ಓಕೆ, ಇನ್ ಅವರ್ ಟೈಮ್ ಫಾರ್ ಡಿಸ್ಟ್ರಿಕ್ಟ್ ದ ಹೈಯೆಸ್ಟ್ ವಾಸ್ 600. I tried, of course I did not achieve 600, but I tried it. I achieved 590, sorry. I achieved 590 that time, 94% of that time. At least you try that, have that positive attitude. So you may be in the 6th, you may be in the 7th, 8th or 9th or 10th. You have the positive attitude, I will score this much this year.
Okay, whatever problems comes, I will share with my best friends. So even though he tells best, okay, otherwise not okay. Or ಹೇಳಿಲ್ಲ ಅಂದ್ರೆ it's okay, fine. But I will correct myself. I will have the positive attitude. So attitude ಹೆಂಗಿರ್ತದೆ ಅನ್ನೋದು ಮುಖ್ಯ ಆಗ್ತದೆ. ಸಿ ಒಂದು ಬಾತ್ಕೋಳಿ ನೋಡಿದಾಗ ಪಾಸಿಟಿವ್ ಆಟಿಟ್ಯೂಡ್ ಇರೋ ವ್ಯಕ್ತಿ ಏನು ಮಾಡ್ತಾನೆ, ಹೌ ಬ್ಯೂಟಿಫುಲ್ ದ ಡಕ್ ವಾಸ್ ಅಂತ. ಓಕೆ, ಅದನ್ನ ಮಾಂಸಾಹಾರಿ ಕೊಟ್ರೆ ಕಟಕನಿಗೆ ಏನು ಮಾಡ್ತಾನೆ, ಬಾತ್ಕೋಳಿ ಇವತ್ತು ಊಟಕ್ಕೆ ಆತಾಡ್ತಾನೆ. ಸೊ ಡಿಫ್ರೆನ್ಸ್ ಕ್ಯಾನ್ ಯು ಅಬ್ಸರ್ವಿಂಗ್? ಒಂದು ಮೊಲ, ಮುದ್ದು ಮೊಲ ನೋಡಿದಾಗ ಎಷ್ಟು ಮುದ್ದದ ಮೊಲ ಅಂತೇಳಿ ಹೇಳ್ತಾರೆ ಒಬ್ರು. ಇನ್ನೊಬ್ರು ಏನು ವಿಚಾರ ಮಾಡ್ತಾರೆ ಅದನ್ನ, ಮೊಲ ಎಷ್ಟು ಮೊಲ ಇವತ್ತು ತಿನ್ನಕಾತ ಅಂತ ವಿಚಾರ ಮಾಡ್ತಾರೆ. ಸೊ ಆಟಿಟ್ಯೂಡ್ ಅಥವಾ ಥಿಂಕಿಂಗ್ ವೇ ಯಾವಾಗಲೂ ಪ್ರಾಪರ್ ಆಗಿರ್ಬೇಕು. ಓಕೆ, ಸಿ ದಟ್ ಈಸ್ ಒಂದು ಮುದ್ದು ಮಗು ಇರ್ತದೆ, 1ನೇ ಕ್ಲಾಸ್ ಅಥವಾ 2ನೇ ಕ್ಲಾಸ್ ಮಗು. ಓಕೆ, ಒಬ್ಬ ವ್ಯಕ್ತಿ ಅದನ್ನ ಮುದ್ದು ಮಾಡ್ತಿರ್ತಾನೆ. ಸೊ ಆ್ಯಕ್ಚುಲಿ ಒಂದು ಮಮತೆಯಿಂದ, ಅಫೆಕ್ಷನ್ ಇಂದ ಮುದ್ದು ಮಾಡ್ತಿರ್ತಾನೆ ಸಣ್ಣ ಮಗುವನ್ನು, ಪ್ರೀತಿಯಿಂದ. ಅದು ನೋಡೋರೊಳಗೆ ಹೆಂಗೆ ಕಾಣಿಸ್ತದೆ, ಒಬ್ಬ ವ್ಯಕ್ತಿಗೆ ಮಗುವಿನ ಮೇಲೆ ಎಷ್ಟು ಪ್ರೀತಿ ಇದಲ್ಲ, ಎಷ್ಟು ಒಳ್ಳೆ ವ್ಯಕ್ತಿ ಇದಂತ ಒಬ್ಬ. ಇನ್ನೊಬ್ಬ ಅಲಾ ಮಗ ಇವಂದಲ್ಲಿ ಇದು ಮಗು ಆದ್ರೂ ಹಿಂಗ್ಯಾಗ ಮಾಡತ್ತಾನ, ಸೊಕ್ ಬಂದ ಮಗ ಹಿಂಗ್ಯಾಂಗ ಆ ಹುಡುಗಿನ ಇದು ಮಾಡತ್ತಾನ, ಈ ಟೈಪ್ ಥಿಂಕ್ ಮಾಡೋರು ಇರ್ತಾರೆ. ಸೊ ಹೌ ಈಸ್ ಯುವರ್ ಆಟಿಟ್ಯೂಡ್, ದ್ಯಾಟ್ ಮ್ಯಾಟರ್ಸ್ ಅ ಲಾಟ್. ವಿ ಶುಡ್ ಹ್ಯಾವ್ ಆಲ್ವೇಸ್ ದ ಪ್ರಾಪರ್ ಆಟಿಟ್ಯೂಡ್. ಐ ಹ್ಯಾವ್ ಸೀನ್ ಒಂದಿಷ್ಟು ಭಾಳ ಕೆಟ್ಟ ಅನಿಸ್ತದ ನಾನು. ಸೊ ಒಂದಿಷ್ಟು ಜನ ಇರ್ತಾರ, ನಾನು ಕನ್ನಡಿಗನ ಹೆಮ್ಮೆ ನನಗದ, ಆದ್ರೆ ನಾನು ಭಾರತೀಯ ಅನ್ನೋದು ಕೂಡ ಇರಬೇಕು. ಒಂದಿಷ್ಟು ಜನ ಇರ್ತಾರೆ ನಾನು ಕನ್ನಡಿಗ ಅಂದ್ರೆ ಸಾಕು, ಒಂದಿಷ್ಟು ಜನ ಇರ್ತಾರೆ ನಾವು ಉತ್ತರ ಕರ್ನಾಟಕ ಅಂದ್ರೆ ಸಾಕು, ದಕ್ಷಿಣ ಕರ್ನಾಟಕ ನಮಗೇನು ಸಂಬಂಧ ಇಲ್ಲ. ನೋ, ಉತ್ತರ ಕರ್ನಾಟಕ ನಾವು ಹೆಮ್ಮೆ ಇರಬೇಕು. ಅದಕ್ಕಿಂತ ಮುಖ್ಯ ನಾನು ಕನ್ನಡಿಗ, ಅದಕ್ಕಿಂತ ಮುಖ್ಯ ನಾನು ಭಾರತೀಯ. ಜೈ ಭಾರತ ಜನನೀಯ ತನು ಜಾತೆ, ಜಯ ಹೇ ಭಾರತ ಮಾತೆ. ಕನ್ನಡ ತಾಯಿಯನ್ನ ಆರಾಧಿಸಬೇಕು, ಜೊತೆಗೆ ನಾವು ಕನ್ನಡ ತಾಯಿ ಭಾರತಾಂಬೆಯ ಮಗಳು ಅನ್ನೋದನ್ನು ಕೂಡ ಮರಿಬಾರ್ದು. ಅಂದ್ರೆ ನಾವು ಫಸ್ಟ್ ಭಾರತೀಯರು, ಕನ್ನಡಿಗರು, ಕನ್ನಡಿಗ ಮತ್ತು ಭಾರತೀಯರು ಎರಡು ನನ್ನ ಹೆಮ್ಮೆಗಳಾಗಬೇಕು, ಕಾಂಪಿಟೇಷನ್ ಆಗಬಾರ್ದು. ಓಕೆ, ಸೊ ಲೀವ್ ದಟ್. ಸೊ ನೆಕ್ಸ್ಟ್ 7th ಕಮ್ಸ್, ಎಲ್ಲೆಲ್ಲರಿಗೂ ಹೋಗ್ಬಿಡ್ತದೆ ಸ್ವಲ್ಪ, ಇಟ್ಸ್ ಓಕೆ. 7th ಕಮ್ಸ್ ಡೂಯಿಂಗ್ ಎಕ್ಸ್ಟ್ರಾ ಎವ್ರಿ ಡೇ. Doing extra every day. Every day you have to do extra. Every day you have to do extra. Doing extra every day. Okay. See, ಪ್ರತಿಯೊಂದನ್ನು ಏನಾದರೂ ಎಕ್ಸ್ಟ್ರಾ ಮಾಡ್ಲಿಕ್ಕೆ ಸಾಧ್ಯ ಮಾಡಬೇಕು. Daily 1 hour. If for example, if you are reading 3 hours a day, your ability is 3 hours a day. You just shift it. ಭಾಳ ಬೇಡ. Just 15 minutes you shift it for the next 10 days. After that you shift it for half an hour. Enough. 3 hours 30 minutes you read. That is enough. 3 hours 30 minutes you read. Then you have the ability to doing the extra things. Then you can achieve anything in the life. So I always do extra. I don't know whether telling this is correct or not. So even though after teaching I have 4,000 Facebook friends, I am busy in social media. I have an Instagram account. I have a meme page or troll page, you can say, which I can do that. So that is a creativity. So in my troll page there is 3,000 followers around about, which is been achieved in only 3 to 4 months. Every day I do this extra work. So do always some extra work. If you are good in writing the poems, write it. Of course, you may not have the talent of education. If you are good in cricket, analyze it. So I write the poems. I have already written 75 poems. I have already got Young Scientist Award. ನಂಗೆ ಯಂಗ್ ಸೈಂಟಿಸ್ಟ್ 10th ಫಸ್ಟ್ ಬಂದಕ್ಕೆ 40 ವರ್ಷ ಸನ್ಮಾನ ಆಗಿದೆ. PUC ನಮ್ಮ ಕಾಲೇಜಿಗೆ ಫಸ್ಟ್ ಬಂದದಕ್ಕೆ ಅಲ್ಲಿ ಒಂದು 10 12 ಸನ್ಮಾನ ಆಗಿದ್ದಾವೆ. ಪೋಯಮ್ಸ್ ಬರೆದಿದ್ದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಡೆಯಿಂದ ಒಂದು 4-5 ಪ್ರಶಸ್ತಿಗಳು ಸಿಕ್ಕಿದಾವೆ. ಯಂಗ್ ಸೈಂಟಿಸ್ಟ್ ಟೀಚಿಂಗ್ ಫೀಲ್ಡಿಗೆ ಬಂದ್ಮ್ಯಾಗ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಸಿಕ್ಕದ. ಐ ವಿಲ್, ನಿಮಗೆ ಡೌಟ್ ಇದ್ರೆ ಐ ವಿಲ್ ಅಪ್ಲೋಡ್ ಸ್ಟೇಟಸ್. ಇವತ್ತು ಸ್ಟೇಟಸ್ ಇಡ್ತಾನೆ ನಾನು, ಅಲ್ಲಿಂದ ನಿಮಗೆ ಯಾವಾಗ ರೀಚ್ ಆಗ್ತದಲ್ಲ ಅವಾಗ. ಯಂಗ್ ಸೈಂಟಿಸ್ಟ್ ಅವಾರ್ಡ್ ಬಂದದ. ಪ್ಲಸ್ ಐ ಗಾಟ್ ದ ಅವಾರ್ಡ್ ಆಫ್ ಇನ್ಸ್ಪೈರಿಂಗ್ ಟೀಚರ್. ನೋಡ್ರಿ, ಇನ್ಸ್ಪೈರಿಂಗ್ ಟೀಚರ್ ಅವಾರ್ಡ್ ಸಿಗುವುದು ಜಿಲ್ಲಾಕ ಅಥವಾ ಒಂದು 2-3 ಹೊಲ ಇರ್ತಾವೆ. ನಮ್ದು ಬಾಗಲಕೋಟ,
ಧಾರವಾಡ, ಬೆಳಗಾವ, ಬಿಜಾಪುರ 4 ಜಿಲ್ಲಾ ಕೂಡಿ ನನಗೆ ಒಬ್ಬಗೆ ಸಿಕ್ಕದ ಯಂಗ್ ಸೈಂಟಿಸ್ಟ್. ಆ ವರ್ಷ ಒಬ್ಬರಿಗೆ ಕೊಡ್ತಾರೆ. ಸೊ ಯಂಗ್ ಸೈಂಟಿಸ್ಟ್ ಅಲ್ಲ, ಇನ್ಸ್ಪೈರಿಂಗ್ ಟೀಚರ್. ಇಂಡಿಯನ್ ಟ್ಯಾಲೆಂಟ್ ಅವಾರ್ಡ್ ಅಂದ್ರೆ ಇನ್ಸ್ಪೈರಿಂಗ್ ಟೀಚರ್ ಅವಾರ್ಡ್ ಸಿಕ್ಕದ. ಸೊ ಅದಾದ್ಮೇಲೆ ಮುಧೋಳದಾಗ ಒಂದು ಕ್ರಾಂತಿ ಸೇನಾ ಸಂಘಟನೆ ಇತ್ತು. ಆ ಸಂಘಟನೆಯಿಂದ ಬೆಸ್ಟ್ ಟೀಚರ್ ಆಫ್ ಮುಧೋಳ್ ಅಂತ ಸಿಕ್ಕದ. ಓಕೆ, ಈ ಟೈಪ್ ಭಾಳ ಸಿಕ್ಕಿದವು. ಓಕೆ, ಅಂದ್ರೆ ಭಾರಿ ಅಂತ ಹೇಳ್ತಾ ಇಲ್ಲ. ಸೊ ಹೌ ಇಟ್ ಈಸ್ ಪಾಸಿಬಲ್? ಓನ್ಲಿ ಬೈ ಡೂಯಿಂಗ್ ಎಕ್ಸ್ಟ್ರಾ ಮಾಡೋದ್ರಿಂದ. ಇವೆಲ್ಲ ಇದ್ರಿಂದ ಇವು ಪಾಸಿಬಲ್. ಇವೆಲ್ಲ ಇದ್ರ ಜೊತೆಗೆ ಟ್ಯಾಲೆಂಟ್ ಇತ್ತಂದ್ರೆ ಇಟ್ ಇಸ್ ಪಾಸಿಬಲ್. ಪ್ರತಿಯೊಂದು ನೋಡ್ರಿ, ನಿಮ್ಮ ಟ್ಯಾಲೆಂಟ್ ಹೇಳ್ಕೊಳಕ್ಕೆ ಯಾವತ್ತು ಹೆದರಬೇಡ. ಖುಷಿ ಇರ್ಬೇಕು ಟ್ಯಾಲೆಂಟ್ ಹೇಳ್ಬೇಕಾದ್ರೆ. ದೇರ್ ಇಸ್ ಅ ಡಿಫ್ರೆನ್ಸ್. ಶಾಣೆ ಅನ್ನೋದು ಬೇರೆ, ನಾನೂ ಕೂಡ ಶಾಣೆ ಅನ್ನೋದು ಬೇರೆ. ನಾನೂ ಕೂಡ ಶಾಣೆ ಅನ್ನೋದು ಕಾನ್ಫಿಡೆನ್ಸ್ ತೋರಿಸ್ತದೆ. ಶಾಣೆ ಅನ್ನೋದು ಈಗೋ ತೋರಿಸ್ತದೆ. ಸೊ ನೀವು ಯಾವಾಗಲೂ ಕೂಡ ಯು ಶುಡ್ ಫೀಲ್ ಪ್ರೌಡ್. ನಾನು ವೈಸ್, ನಾನು ಇನ್ನೂ ಮಾಡಬಲ್ಲೆ. ಓಕೆ, ಆದರೆ ಇನ್ನೊಬ್ಬರಿಗೆ ಯಾವತ್ತು ಹರ್ಟ್ ಮಾಡಬಾರ್ದು. ನೀ ದಡ್ಡದಿ, ನೀ ಇದದಿ. ಯು ಶುಡ್ ನೆವರ್ ಡೂ ಲೈಕ್ ದಟ್. ನಾನು ಶಾಣೆ ಅದನ್ನು ಅನ್ನೋ ಫೀಲಿಂಗ್ ಇಟ್ಕೊಂಡ್ರೆ ಯು ಕ್ಯಾನ್ ಅಚೀವ್ ಸಮಥಿಂಗ್ ಇನ್ ಲೈಫ್. ಅಥವಾ ನನಗೆ ಏನೋ ಬರ್ದಿಲ್ಲ ಅಂದ್ರೆ ಇಟ್ ವಿಲ್ ಗೋ ಸ್ಟಿಲ್ ನೆಗೆಟಿವ್ ಹಾಕೋತಾನೆ ಹೋಗ್ತೈತಿ. ಓಕೆ, ಸೊ ಡೂಯಿಂಗ್ ಎಕ್ಸ್ಟ್ರಾ ಓವರ್ 8th one and the last one, learnable. ಇರಬೇಕು. ಲರ್ನೇಬಲ್ ಅಂದ್ರೆ ಕಲೀಲಿಕ್ಕೆ ಸಿದ್ಧ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ರಗಡ್ ಸಲ ತಪ್ಪು ಮಾಡ್ತಾನೆ. ತಪ್ಪು ಮಾಡಿದಾಗ ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ, ಎಸ್ ಐ ಹ್ಯಾವ್ ಟು ಅಗ್ರಿ ದಟ್. ನಾನು ಟೀಚಿಂಗ್ ಮಾಡೋ ಹೊತ್ನ್ಯಾಗ ತಪ್ಪಾಗಿರ್ಬೋದು, ಅಥವಾ ಸಮ್ಟೈಮ್ಸ್ ಶಿಟ್ ಬಂದಾಗ ಹೊಡೆದಿರ್ತೀವಿ ಸ್ಟೂಡೆಂಟ್ಸಿಗೆ, ಅದು ತಪ್ಪಾಗಿರ್ಬೋದು. ಸೊ ಅದನ್ನು ನಾವು ಕಲಿಬೇಕು. ಅದರಿಂದ ಏನಾದರೂ ಹೊಸದನ್ನು ಕಲಿಬೇಕು. ಲರ್ನೇಬಲ್. ಎಸ್. ಸೊ ಏನೇ ತಪ್ಪುಗಳಾಗಿರ್ಬೋದು ಅವುಗಳಿಂದ ಕಲಿಬೇಕು. ಯು ಹ್ಯಾವ್ ಟು ಲರ್ನ್ ಫ್ರಮ್ ಇಟ್. ಏನೋ ಒಂದು ಮಿಸ್ಟೇಕ್ ಆಗ್ತದೆ, ಮಿಸ್ಟೇಕ್ಸ್ಗಳು ಮಾಡ್ತೀವಿ, ಬಟ್ ವಿ ಶುಡ್ ಲರ್ನ್ ಫ್ರಮ್ ಇಟ್. ಮಿಸ್ಟೇಕ್ ಈಸ್ ಮಿಸ್ಟೇಕ್ ಓನ್ಲಿ ಇಫ್ ಇಟ್ ಈಸ್ ಡನ್ ಟ್ವೈಸ್ ಅಂತ ಒಂದು ಗಾದೆ. ಫಸ್ಟ್ ಟೈಮ್ ಮಿಸ್ಟೇಕ್ ಮಾಡ್ತಾರೆ ಯಾರು, ಬಟ್ ಅದರಿಂದ ಏನು ಮಾಡಬೇಕು, ನಾವು ಕಲಿಬೇಕು. ಮಿಸ್ಟೇಕ್ಗಳಿಂದ ಏನು ಮಾಡಬೇಕು, ಕಲಿಬೇಕು. ಲಾಟ್ ಆಫ್ ಮಿಸ್ಟೇಕ್ಸ್ ಆಗ್ತವೆ. ಒಬ್ಬೊಬ್ಬರನ್ನ ಭಾಳ ನಂಬ್ತೀವಿ, ಅವರಿಂದ ಮೋಸ ಹೋಗ್ತೀವಿ. ಸೊ ನೆಕ್ಸ್ಟ್ ಟೈಮ್ ನಂಬೋಕ್ಕಿಂತ ಮುಂಚೆ ವಿಚಾರ ಮಾಡಬೇಕು. ಸೊ ಇದಕ್ಕೇನಂತೀವಿ ನಾವು ಲರ್ನೇಬಲ್ ಅಂತ ಕರಿತೀವಿ. ಸೊ ಇವೆಲ್ಲ ನಿಮ್ಮ ಕಡೆ ಇದ್ದು ಅನ್ಕೋ, ನೀವು ತಪ್ಪುಗಳನ್ನು ಮಾಡ್ತೀರಿ. ಒಂದು ಎಕ್ಸಾಮ್ ಬರೀತೀರಿ, ಎಕ್ಸಾಮ್ ಒಳಗೆ ಏನೋ ಟೈಮ್ ಸಾಲೋದಿಲ್ಲ, ಏನು ಮಿಸ್ಟೇಕ್ ಅದ ಆಮೇಲೆ ಬಂದು ಚೆಕ್ ಮಾಡ್ಕೋಬೇಕು. ಸೊ ಅದರಿಂದ ಏನು ಕಲೀಲಿಕ್ಕೆ ಸಾಧ್ಯ, ಸೊ ಇದನ್ನ ನಾನು ಮಾಡ್ಕೋಬಹುದು. ಸೊ ದಟ್ ಯು ಹ್ಯಾವ್ ಟು ಡೂ. ಓಕೆ, ವಿತ್ ದಿಸ್ ಐ ಜಸ್ಟ್ ವೈಂಡ್ ಅಪ್ ದಿಸ್, ಆ್ಯಂಡ್ ಆಫ್ಟರ್ ದಿಸ್ ದೇರ್ ವಿಲ್ ಬಿ ಮೈ ಕ್ಲಾಸಸ್. ಅವು ಕಂಟಿನ್ಯೂ ಇರ್ತಾವೆ, ದಯವಿಟ್ಟು ನೋಡ್ರಿ ಮುಂದೆ ನಂದು ಆಸ್ ಯೂಸ್ವಲಿ ಜಸ್ಟ್ ಐ ಆಮ್ ಟೆಲಿಂಗ್ ಯು ವಿವೇಕ್ ಹೊಸೂರ್ ಅಂತ ಹೇಳಿ ನಂದ. ಇಫ್ ಯು ಗೋ ಟು ವಿವೇಕ್ ಹೊಸೂರ್ ಅಂತ ಹೇಳಿ ನಂದೇನದ ಯೂಟ್ಯೂಬ್ ಚಾನಲ್ ಅದ. ಸೊ ಅಲ್ಲಿ ಇಂಥವು ವಿಡಿಯೋಸ್ ಭಾಳಷ್ಟು ಹಾಕಿರ್ತೀನಿ ನಾನು. ಓಕೆ, ರಿಲೇಟೆಡ್ ಟು ದಿಸ್. ಸೊ ಯು ಕ್ಯಾನ್ ವಾಚ್ ದ ವಿಡಿಯೋಸ್. ಥ್ಯಾಂಕ್ ಯು. ಸೊ ಯು ಜಸ್ಟ್ ವಾಚ್ ದ ಕ್ಲಾಸಸ್ ನಾವು. ಥ್ಯಾಂಕ್ ಯು.